ಗೆಳೆಯರೇ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಹೆಣ್ಣಿನ ಬಗ್ಗೆ. ಅಂದ್ರೆ, ನನ್ನ ದೃಷ್ಟಿಯಲ್ಲಿ ಹೆಣ್ಣು ಎನ್ನುವವಳು ಒಂದು ದೊಡ್ಡ ಶಕ್ತಿಯಾಗಿ ಕಾಣಿಸ್ತಾಳೆ ಅಂತ ಆ ರೀತಿ ಒಂದು ಕಡೆ ಹೇಳ್ಕೊಂಡಿರ್ತಾರೆ. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಭಾರತೀಯ ಚಿತ್ರರಂಗವನ್ನು ನೀವು ಗಮನಿಸಿದ್ರೆ ಶೇಕಡ 95ರಷ್ಟು ಚಿತ್ರಗಳಲ್ಲಿ ಬರ್ತಕ್ಕಂತಹ ನಾಯಕಿಯರು, ಹೀರೋಯಿನ್ಸ್ಗಳು ಸುಂದರವಾಗಿ ತುಂಬ ಬೆಳ್ಳಗಿರ್ತಾರೆ. ಅಂದರೆ ಯಾವ ಚಿತ್ರದಲ್ಲೂ ಕೂಡ ಕಪ್ಪಗಿರುವಂಥ ಹುಡುಗಿ ಮೇಲೆ ನಾಯಕನಿಗೆ ಲವ್ ಆಗೋ ರೀತಿ ಯಾವ ಚಿತ್ರದಲ್ಲೂ ತೋರಿಸಿರೋದೇ ಇಲ್ಲ. ಯಾವುದೋ ಒಂದು ಚಿತ್ರದಲ್ಲಿ ಯಾವುದೋ ಕೆಲವು ಚಿತ್ರಗಳಲ್ಲಿ ತೋರಿಸಿರ್ಬೋದೇನೋ ಗೊತ್ತಿಲ್ಲ, ನಾನಂತೂ ನೋಡಲಿಲ್ಲ. ನೀವು ಯಾರಾದರೂ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಂದರೆ ಹೆಣ್ಣು ಅಂತಂದ್ರೇ ಅವಳು ಸುಂದರವಾಗಿರಬೇಕು, ಅಂದರೆ ಬೆಳ್ಳಗಿರಬೇಕು, ಹಾಗಿದ್ರೇ ಅವಳ ಮೇಲೇ ಅಂಥವ್ರ ಮೇಲೇ ಪ್ರೀತಿ ಬರುವಂಥದ್ದು. ಸೊ ಈ ರೀತಿಯಾದಂಥ ಮೈಂಡ್ ಸೆಟ್ಟಲ್ಲಿ ಈ ನಿರ್ದೇಶಕರುಗಳು ಚಿತ್ರಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಮುಖ್ಯವಾಗಿ ಲವ್ ಸ್ಟೋರೀಸ್ ಅಂತ ನೀವು ನೋಡಿದ್ರೆ, ಲವ್ ಸ್ಟೋರೀಸಲ್ಲಂತೂ ಇದೇ ಕಾಮನ್. ಲವ್ ಸ್ಟೋರೀಸಲ್ಲಿ ನೀವು ಅದರಲ್ಲಿ ಬರ್ತಕ್ಕಂಥ ಹೀರೋಯಿನ್ಸ್ನ ನೀವು ನೋಡಿದ್ರೆ, ಅದರಲ್ಲಿ ಬರ್ತಕ್ಕಂಥ ಹೀರೋಗೆ ತುಂಬ ಸುಂದರವಾಗಿರಬೇಕು ಹುಡುಗಿ, ತುಂಬ ಬೆಳ್ಳಗಿರಬೇಕು. ಸೊ ಅಂಥವ್ರ ಮೇಲೇ ಅವ್ನಿಗೆ ಲವ್ ಆಗೋದು, ಆ ರೀತಿಯೇ ತೋರಿಸಿರ್ತಾರೆ. ಅದು ಯಾವ ಲವ್ ಸ್ಟೋರಿ ಚಿತ್ರ ಆದರೂ ಆಗಿರ್ಬೋದು. ಸೊ ಇದು ಯಾಕೆ ಅಂದರೆ, ಇಲ್ಲಿ ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಹೆಣ್ಣು ಅಂದ್ರೇ ಅವಳು ಅಂದರೆ ನನ್ನ ಪ್ರಕಾರ ಹೆಣ್ಣು ಅಂದ್ರೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ, ಹೆಣ್ಣು ಅಂತಂದ್ರೇ ಒಂದು ದೊಡ್ಡ ಶಕ್ತಿ. ಸೊ ಅಲ್ಲಿ ಅಂದರೆ ಅವರು ಗುಂಡುಗಿದಾರ, ಕಪ್ಪಗಿದಾರ, ಅಂದರೆ ವೈಟ್ ಆಗಿದಾರ, ಬ್ಲ್ಯಾಕ್ ಆಗಿದಾರ, ಈ ರೀತಿ ಎಲ್ಲ ಡಿಫ್ರೆನ್ಶಿಯೇಟ್ ಮಾಡೋದು ಒಂದು ಮುಟ್ಟಾಳ್ತನ. ಮತ್ತು ಇದೆಲ್ಲ ಒಂಥರ ಹೇಗೆ ಅಂತಂದರೆ, ನಮ್ಮ ಮನಸ್ಸಿನ ಕೊಳಕು, ನಮ್ಮ ಯೋಚನೆಯಲ್ಲಿರ್ತಕ್ಕಂಥ ಕೊಳಕು. ಸೊ ನೋಡಿ, ರಸ್ತೆಯಲ್ಲಿ ಏನಾದರೂ ಕೊಳಕು ಕೊಚ್ಚೆ ತುಂಬಿಕೊಂಡಿದೆ ಅಂತಂದರೆ ಅದನ್ನು ನಾವು ಕ್ಲೀನ್ ಮಾಡ್ಬೋದು. ಆದರೆ ನಮ್ಮ ಮನಸ್ಸಿನಲ್ಲೇ, ನಮ್ಮ ತಲೆಯಲ್ಲೇ ಕೊಳಕನ್ನು ನಾವು ತುಂಬಿಕೊಂಡಿದ್ರೆ ಅದನ್ನು ಯಾರು ಕ್ಲೀನ್ ಮಾಡ್ಬೇಕು ಹೇಳಿ? ಆ ರೀತಿ ಕೊಳಕನ್ನು ತುಂಬಿಕೊಂಡಿರೋರು ಅವರು, ಅಂದರೆ ಮನ ಪರಿವರ್ತನೆ ಮಾಡಿಕೊಂಡು ಅವ್ರು ಕ್ಲೀನ್ ಮಾಡ್ಕೋಬೇಕು, ಅವ್ರಿಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ನೀವೇನು ಅನ್ಕೋತೀರಾ ಅಂದರೆ, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಏನೇ ಅಭಿಪ್ರಾಯ ಇದ್ರೂ ಕೂಡ ನೀವು ಶೇರ್ ಮಾಡ್ಕೋಬೋದು ಅಂತ ಹೇಳ್ತಾ. ಸೊ ಅಂದರೆ ನೀವು ಚಿತ್ರರಂಗದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಕನ್ನಡ ಚಿತ್ರಗಳಲ್ಲೇ ನೀವು ತಗೊಳ್ಳಿ. ಕೆಲವು ಚಿತ್ರಗಳಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಚಿತ್ರದಲ್ಲಿ, ಯಾವುದೋ ಒಂದು ಚಿತ್ರದಲ್ಲಿ ಅವರು ಹೆಣ್ಣು ನೋಡಕ್ಕಂತ ಹೋಗ್ತಾರೆ. ಆ ಒಂದು ಸೀನ್ನಲ್ಲಿ ಹೆಣ್ಣು ನೋಡಕ್ಕಂತ ಹೋದಾಗ ಆ ಹೆಣ್ಣು ತುಂಬ ಗುಂಡುಗಿರ್ತಾರೆ, ತುಂಬ ಕಪ್ಪಗಿರ್ತಾರೆ, ಆ ರೀತಿ ತೋರಿಸಿರ್ತಾರೆ. ಅದೊಂದು ಕಾಮಿಡಿ ಸೀನ್ ಆಗಿ ಇವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದು ಯಾವ ಚಿತ್ರ ಅಂತ ನೆನಪಾಗ್ತಾ ಇಲ್ಲ, ನಿಮಗೆ ನೆನಪಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ ಒಂದು ಸೀನಲ್ಲಿ ಒಂದು ಹೆಣ್ಣನ್ನು ನೋಡೋಕೆ ಹೋಗ್ತಾರೆ. ಆ ಹೆಣ್ಣು ಬಂದು ತುಂಬ ಗುಂಡುಗಿರ್ತಾರೆ, ತುಂಬ ಕಪ್ಪಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಅಂದರೆ ಕಾಮಿಡಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಾಮಿಡಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ, ಎಷ್ಟರ ಮಟ್ಟಿಗೆ ಅಂದರೆ ಆ ರೀತಿ ಹುಟ್ಟಲೇಬಾರ್ದು, ಆ ರೀತಿ ಹುಟ್ಟೋದೇ ತಪ್ಪ. ಈ ಮಟ್ಟಕ್ಕೆ ನನಗನ್ನಿಸಿತು ಆ ಒಂದು ಸೀನ್ಸ್ನ ನೋಡಬೇಕಾದ್ರೆ. ಅಂದರೆ ಆ ರೀತಿ ಇರ್ತಕ್ಕಂಥ ಹೆಣ್ಣು ಅವಳು ಹೆಣ್ಣಲ್ವಾ, ಅವಳನ್ನ ನೀವು ಹೆಣ್ಣು ಅಂತಲೇ ತೊಗೊಳಲ್ವ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಏನಾದರೂ ನೋಡ್ತೀರಾ ನೀವು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸೊ ಈ ರೀತಿ ಚಿತ್ರಗಳಲ್ಲಿ ಅಂದರೆ ಹೆಣ್ಣಂದರೆ ಈ ರೀತಿಯೇ ಇರಬೇಕು, ಹೆಣ್ಣಂದರೆ ಸುಂದರವಾಗಿರಬೇಕು, ಬೆಳ್ಳಗಿರಬೇಕು, ಇಲ್ಲ ಅಂದರೆ ಆ ರೀತಿ ಇಲ್ಲದೆ ಇರುವಂಥ ಹೆಣ್ಣಿನ ಮೇಲೆ ಪ್ರೀತಿನೇ ಆಗಲ್ಲ, ಆ ರೀತಿ ಇಲ್ಲದೆ ಇರುವಂಥ ಹೆಣ್ಣಿನ ಮೇಲೆ ಪ್ರೀತಿ ಆಗೋ ಥರ ಯಾವ ಚಿತ್ರದಲ್ಲೂ ತೋರಿಸ್ತಾನೆ ಇಲ್ವಲ್ಲ, ಯಾಕೆ ಈ ರೀತಿ ಇದೆ? ಸೊ ಅಂದರೆ ಇದು ಎಷ್ಟೋ ಜನರ ಮನಸ್ಸಿನಲ್ಲಿ ಮತ್ತು ತಲೆಯಲ್ಲಿ ಇರ್ತಕ್ಕಂಥ ಕೊಳಕಿನ ಕಾರಣದಿಂದನೇ ಈ ರೀತಿ ಚಿತ್ರಗಳಲ್ಲಿ ಆಗ್ತಾ ಇರೋದು ಅಂತ ನನಗನ್ಸುತ್ತೆ. ಮತ್ತೆ ಸ್ನೇಹಿತರೆ, ನಾವೆಲ್ಲರೂ ಕೂಡ ಒಂದು ವಿಷಯನ ನೆನಪಿನಲ್ಲಿ ಇಟ್ಕೋಬೇಕು. ಎಲ್ಲ ಹೆಣ್ಮಕ್ಳು ಕೂಡ ಒಂದಲ್ಲ ಒಂದಿನ ತಾಯಿ ಸ್ಥಾನಕ್ಕೆ ಹೋಗೋರೇನೆ, ಅಮ್ಮ ಸ್ಥಾನಕ್ಕೆ ಹೋಗೋರೇನೆ. ಅವರಲ್ಲಿ ಅಂದರೆ ಇವರು ಸಣ್ಣಕ್ಕಿದ್ದಾರೆ, ಇವರು ಕಪ್ಪಗಿದ್ದಾರೆ, ಇವರು ಗುಂಡಾಗಿದ್ದಾರೆ, ಇವರು ಸುಮಾರಾಗಿದ್ದಾರೆ, ಇವರು ಬೆಳ್ಳಗಿದ್ದಾರೆ, ಆ ರೀತಿ ಎಲ್ಲ ಏನೂ ಇಲ್ಲ. ಎಲ್ಲ ಹೆಣ್ಮಕ್ಳು ಕೂಡ ಒಂದಲ್ಲ ಒಂದಿನ ತಾಯಿ ಸ್ಥಾನಕ್ಕೆ ಹೋಗೋರೇನೆ. ಅದು ನಮ್ಮ ಅಕ್ಕಂದಿರಾಗಿರ್ಬೋದು, ನಮ್ಮ ತಂಗಿಯರಾಗಿರ್ಬೋದು, ಅಥವಾ ನಾವು ಪ್ರೀತಿಸ್ತಾ ಇರ್ತಕ್ಕಂಥ ಹುಡುಗಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದಿನ ಹೆಣ್ಣು ಅಂತಂದ್ರೇ ಪ್ರತಿಯೊಂದು ಹೆಣ್ಣು ಕೂಡ ಒಂದಲ್ಲ ಒಂದಿನ ತಾಯಿ ಸ್ಥಾನಕ್ಕೆ ಹೋಗೋರೇನೆ, ಅಮ್ಮ ಸ್ಥಾನಕ್ಕೆ ಹೋಗೋರೇನೆ. ಇದನ್ನ ನಾವು ಮರಿಬಾರ್ದು ಅಂತ ಹೇಳ್ತಾ, ಇದ್ರ ಬಗ್ಗೆ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಡಿಸ್ಕಸ್ ಮಾಡಿದಂಥ ವಿಷಯದ ಬಗ್ಗೆ ನಿಮ್ಗೆ ಏನೇ ಅಭಿಪ್ರಾಯ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ. ಮತ್ತೆ ಸ್ನೇಹಿತರೆ, ಒಂದು ಸ್ಮಾಲ್ ಪ್ರಮೋಷನ್ನು. ಈ ಅಣ್ಣನ ನೆನಪು ಪುಸ್ತಕದಲ್ಲಿ ಇರ್ತಕ್ಕಂತಹ ಕೆಲವು ಸ್ವಾರಸ್ಯವಾದಂತಹ ವಿಷಯಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಎಪಿಸೋಡ್ಗಳ ಮೂಲಕ ನಾನು ಅಪ್ಲೋಡ್ ಮಾಡಿದ್ದೇನೆ. ಅಂದರೆ ಈ ಅಣ್ಣನ ನೆನಪು ಪುಸ್ತಕವನ್ನು ಯಾಕೆ ಓದಬೇಕು ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಂತ ಹೇಳಿದ ತಕ್ಷಣ ಅವರು ತುಂಬ ಗಂಭೀರವಾಗಿರ್ತಾರೆ, ತುಂಬ ಸೀರಿಯಸ್ ಆಗಿರ್ತಾರೇನೋ. ಮತ್ತು ಅಂದರೆ ಅವರ ಕಾದಂಬರಿಗಳು ಮತ್ತು ಅವರ ಕವಿತೆಗಳು ಇವುಗಳ ಮೂಲಕ ಅವರು ನಮಗೆ ಪರಿಚಯ ಆಗಿರ್ತಾರೆ. ಆದರೆ ಅವರು ದೈನಂದಿನ ಬದುಕಿನಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಗಿರ್ತಾ ಇದ್ರು
ಅಂದರೆ ಅವರ ಡೈಲಿ ಲೈಫಲ್ಲಿ ಅವ್ರು ಯಾವ ರೀತಿ ಇರ್ತಾ ಇದ್ರು, ಮನೆಯಲ್ಲಿ ಅವ್ರು ಯಾವ ರೀತಿ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಪೂಚಂತೆಯವರು ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಗ ತೇಜಸ್ವಿ ಅವರೇ ಅಂದರೆ ಅವರ ದೃಷ್ಟಿಕೋನದ ಪ್ರಕಾರ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಂದರೆ ಅವರ ಒಡನಾಟ ಹೇಗಿತ್ತು ಕುವೆಂಪು ಅವ್ರ ಜೊತೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಅಧ್ಯಾಯಗಳ ಮೂಲಕ. ಸೊ ಬಹಳ ಅಂದರೆ ಒಂದು ಬಯೋಗ್ರಫಿ ಓದ್ತಾ ಇದೀವಿ ಅನ್ನೋ ಒಂದು ಫೀಲೇ ಬರೋದಿಲ್ಲ. ಇದೊಂಥರ ಅಂದರೆ ಈ ಪುಸ್ತಕದ ಹಿಂದ್ಗಡೆನೆ ಅವ್ರು ಹೇಳ್ಕೊಂಡಿದ್ದಾರೆ. ಅಂದರೆ ಒಬ್ರು ಪ್ರಕಾಶಕರೇ ವ್ಯಕ್ತಪಡಿಸಿದ್ದಾರೆ ಈ ಪುಸ್ತಕದ ಬಗ್ಗೆ, ಬಹಳ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ಅಣ್ಣನ ನೆನಪು ಕೃತಿ ಒಂದು ಅರ್ಥದಲ್ಲಿ ತೇಜಸ್ವಿಯವರು ಹುಟ್ಟಿದಲ್ಲಿಂದ ಇಲ್ಲಿಯವರೆಗಿನ ಕುವೆಂಪುರವರ ಕಥೆ ಅಥವಾ ಅವರ ಜೀವನದ ಹಲವು ಮಹತ್ವದ ಅಧ್ಯಾಯಗಳು. ಹಾಗೆಯೇ ಇದು ತೇಜಸ್ವಿಯವರ ಆತ್ಮಕಥೆಯ ಹಲವು ಅಧ್ಯಾಯಗಳೆಂದು ಹೇಳಬಹುದು. ಕುವೆಂಪು ಕನ್ನಡ ಸಂಸ್ಕೃತಿ ಚರಿತ್ರೆಯಲ್ಲಿ ವಹಿಸಿದ ಮಹತ್ವಪೂರ್ಣ ಪಾತ್ರದಿಂದಾಗಿ ಇವು ಕನ್ನಡ ಸಂಸ್ಕೃತಿ ಚರಿತ್ರೆಯ ಬಹುಮುಖ್ಯ ಅಧ್ಯಾಯಗಳು ಆಗಿವೆ. ಆದರೆ ಇದೆಲ್ಲವನ್ನು ಮರೆತು ನಾವು ಓದಿದರೆ ಇದೊಂದು ಅತಿ ಸುಂದರ ಕಾದಂಬರಿಯಂತಹ ಕಲಾಕೃತಿ. ಇದರಲ್ಲಿ ಚಿತ್ರಿತವಾಗಿರುವ ಕುವೆಂಪುರವರ ವ್ಯಕ್ತಿತ್ವ ಮತ್ತು ಅವರ ಸುತ್ತ ಅರಳಿರುವ ಅನೇಕ ಪಾತ್ರಗಳು ಕನ್ನಡ ಸಾಹಿತ್ಯದಲ್ಲಿನ ಅನನ್ಯ ಮತ್ತು ಅಸಾಧಾರಣ ದಾಖಲೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಸ್ನೇಹಿತರೆ. ಸೊ ಖಂಡಿತ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದೋದಕ್ಕೆ ಪ್ರಯತ್ನ ಮಾಡಿ. ಸೊ ನೀವು ಓದೋ ರೀತಿ ಆಗಲಿ, ನಿಮ್ಮಲ್ಲೂ ಕೂಡ ಕುತೂಹಲ ಬರಲಿ ಅಂತಲೇ ನಾನು ಈ ಪುಸ್ತಕದಲ್ಲಿರ್ತಕ್ಕಂತಹ ಕೆಲವು ಸ್ವಾರಸ್ಯವಾದಂಥ ವಿಷಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಎಪಿಸೋಡ್ಗಳ ಮೂಲಕ, ಪಾಡ್ಕಾಸ್ಟ್ ಥರ ಎಪಿಸೋಡ್ಗಳ ಮೂಲಕ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಎಲ್ಲ ಎಪಿಸೋಡ್ಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಅಣ್ಣನ ನೆನಪು ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ. ಸೊ ಆ ಲಿಂಕನ್ನು ಪ್ರೆಸ್ ಮಾಡಿದ್ರೆ ಮೊದಲನೇ ಎಪಿಸೋಡಿಂದ ಶುರು ಆಗುತ್ತೆ. ನೀವು ಮೊದಲನೇ ಎಪಿಸೋಡಿಂದ ಕೇಳೋದಕ್ಕೆ ಶುರು ಮಾಡಿ. ಎಲ್ಲ ಎಪಿಸೋಡ್ಗಳನ್ನು ಮುಗಿಸಿದ ನಂತರ ನೀವು ಕೂಡ ಅಂದರೆ ಈ ಪುಸ್ತಕವನ್ನು ತಗೊಳ್ಳೋದಕ್ಕೆ ನಿಮ್ಮಲ್ಲೂ ಕೂಡ ಕುತೂಹಲ ಹುಟ್ಟುತ್ತೆ ಅಂತ ನಾನು ನಂಬ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.